ರೆಗ್ಯುಲರಾಗಿ ಸಿಗೋಕ್ಕಾಗ್ತಿಲ್ಲ ಅನ್ನೋದನ್ನು ನಾನು ಅವತ್ತು ಕೂಡ ಹೇಳಿದ್ದೆ, ಒಂದು ವರ್ಷದ ಮುಂಚೆನೂ ಕೂಡ ಹೇಳಿದ್ದೆ, ಇವತ್ತು ಕೂಡ ಅದನ್ನೇ ರಿಪೀಟ್ ಮಾಡ್ತೀನಿ. ಮುಂಚೆ ಅಷ್ಟು ಖಂಡಿತವಾಗ್ಲೂ ರೆಗ್ಯುಲರಾಗಿ ಸಿಗೋಕ್ಕಾಗ್ತಿಲ್ಲ. ಮುಂಚೆ ಅಟ್ಲೀಸ್ಟ್ ವಾರಕ್ಕೆ ಒಂದು 4 ದಿನನಾದ್ರು ಸಿಗ್ತಿದ್ವಿ, ಆಮೇಲೆ ವಾರಕ್ಕೆ 1 ದಿನ ಆಯಿತು, ಆಮೇಲೆ ತಿಂಗಳಿಗೆ 1 ದಿನ ಆಯಿತು, ಈಗ ವರ್ಷಕ್ಕೆ 1 ದಿನ ಆಗಿದೆ. ಸೊ ಆ ಥರ ಸಿಗ್ತಾ ಇದ್ದೀವಿ, ಬಿಟ್ಟರೆ ರೆಗ್ಯುಲರಾಗಿ ಸಿಗೋಕ್ಕಾಗ್ತಿಲ್ಲ. ಅದರಿಂದ ಮೋಸ್ಟ್ಲಿ ಎಲ್ರಿಗೂ ಮಾತಾಡೋದಕ್ಕೆ ಅಥವಾ ಆ ಊಹಾಪೋಹಗಳು ಹುಟ್ಕೋತಾ ಇದೆಯೇನೋ ಗೊತ್ತಿಲ್ಲ. ಆ್ಯಂಡ್ ಮನಸ್ತಾಪಗಳು ಅಂತ ಬಂದಾಗ ಬೇರೆ ಬೇರೆ ಥರದಲ್ಲಿರುತ್ತೆ ಸರ್. ಅಂದರೆ ಅದು ಸಿಟ್ಟಲ್ಲ, ಅದು ಒಬ್ಬನ ಕೆರಿಯರ್ನ ಹಾಳು ಮಾಡುವಂಥ ಸಿಟ್ಟಲ್ಲ, ಅಥವಾ ಅವನು ಇನ್ನೊಬ್ಬರ ಕೆರಿಯರ್ನ ಹಾಳು ಮಾಡ್ತಾನೆ ಅನ್ನೋ ಸಿಟ್ಟು ಅಲ್ಲ. ಅದೇನಾಗುತ್ತೆ ಅಂದರೆ ಮಾತಾಡ್ತಾ ಅವನಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿಯ ರೀತಿ, ಇವನಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿಯ ರೀತಿ ವ್ಯತ್ಯಾಸ ಆಗ್ತಾ ಬರ್ಬೋದು. ಅದರಿಂದ ಅವ್ರಿಗೇನೋ ಆ ಥರ ಅನಿಸಿರ್ಬೋದೇನೋ. ಬಟ್ ನನಗೆ ಗೊತ್ತಿದ್ದಂಗೆ ಎಲ್ಲರೂ ಪರಸ್ಪರ ಫೋನ್ ಕಾಲ್ಗಳು ಮಾಡ್ತಾರೆ, ಎಲ್ಲರೂ ಪರಸ್ಪರ ಮಾತಾಡ್ಕೋತಾ ಇದ್ದಾರೆ, ಎಲ್ಲರೂ ಪರಸ್ಪರ ಅವ್ರದ್ದೇ ಆದಂಥ ಸಿನಿಮಾ ವಿಶ್ಲೇಷಣೆಗಳನ್ನ ಮಾಡ್ಕೋತಾನೆ ಇದ್ದಾರೆ. ರೆಗ್ಯುಲರಾಗಿ ಸಿಗೋಕ್ಕಾಗ್ತಿಲ್ಲ ಅನ್ನೋದನ್ನು ನಾನು ಅವತ್ತು ಕೂಡ ಹೇಳಿದ್ದೆ, ಒಂದು ವರ್ಷದ ಮುಂಚೆನೂ ಕೂಡ ಹೇಳಿದ್ದೆ, ಇವತ್ತು ಕೂಡ ಅದನ್ನೇ ರಿಪೀಟ್ ಮಾಡ್ತೀನಿ. ಮುಂಚೆ ಅಷ್ಟು ಖಂಡಿತವಾಗ್ಲೂ ರೆಗ್ಯುಲರಾಗಿ ಸಿಗೋಕ್ಕಾಗ್ತಿಲ್ಲ. ಮುಂಚೆ ಅಟ್ಲೀಸ್ಟ್ ವಾರಕ್ಕೆ ಒಂದು 4 ದಿನನಾದ್ರು ಸಿಗ್ತಿದ್ವಿ, ಆಮೇಲೆ ವಾರಕ್ಕೆ 1 ದಿನ ಆಯಿತು, ಆಮೇಲೆ ತಿಂಗಳಿಗೆ 1 ದಿನ ಆಯಿತು, ಈಗ ವರ್ಷಕ್ಕೆ 1 ದಿನ ಆಗಿದೆ. ಸೊ ಆ ಥರ ಸಿಗ್ತಾ ಇದ್ದೀವಿ, ಬಿಟ್ಟರೆ ರೆಗ್ಯುಲರಾಗಿ ಸಿಗೋಕ್ಕಾಗ್ತಿಲ್ಲ. ಅದರಿಂದ ಮೋಸ್ಟ್ಲಿ ಎಲ್ರಿಗೂ ಮಾತಾಡೋದಕ್ಕೆ ಅಥವಾ ಆ ಊಹಾಪೋಹಗಳು ಹುಟ್ಕೋತಾ ಇದೆಯೇನೋ ಗೊತ್ತಿಲ್ಲ. ಆ್ಯಂಡ್ ಮನಸ್ತಾಪಗಳು ಅಂತ ಬಂದಾಗ ಬೇರೆ ಬೇರೆ ಥರದಲ್ಲಿರುತ್ತೆ ಸರ್. ಅಂದರೆ ಅದು ಸಿಟ್ಟಲ್ಲ, ಅದು ಒಬ್ಬನ ಕೆರಿಯರ್ನ ಹಾಳು ಮಾಡುವಂಥ ಸಿಟ್ಟಲ್ಲ, ಅಥವಾ ಅವನು ಇನ್ನೊಬ್ಬರ ಕೆರಿಯರ್ನ ಹಾಳು ಮಾಡ್ತಾನೆ ಅನ್ನೋ ಸಿಟ್ಟು ಅಲ್ಲ. ಅದೇನಾಗುತ್ತೆ ಅಂದರೆ ಮಾತಾಡ್ತಾ ಅವನಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿಯ ರೀತಿ, ಇವನಿಗೆ ಸಿನಿಮಾ ಮೇಲಿರುವಂಥ ಪ್ರೀತಿಯ ರೀತಿ ವ್ಯತ್ಯಾಸ ಆಗ್ತಾ ಬರ್ಬೋದು. ಅದರಿಂದ ಅವ್ರಿಗೇನೋ ಆ ಥರ ಅನಿಸಿರ್ಬೋದೇನೋ. ಬಟ್ ನನಗೆ ಗೊತ್ತಿದ್ದಂಗೆ ಎಲ್ಲರೂ ಪರಸ್ಪರ ಫೋನ್ ಕಾಲ್ಗಳು ಮಾಡ್ತಾರೆ, ಎಲ್ಲರೂ ಪರಸ್ಪರ ಮಾತಾಡ್ಕೋತಾ ಇದ್ದಾರೆ, ಎಲ್ಲರೂ ಪರಸ್ಪರ ಅವ್ರದ್ದೇ ಆದಂಥ ಸಿನಿಮಾ ವಿಶ್ಲೇಷಣೆಗಳನ್ನ ಮಾಡ್ಕೋತಾನೆ ಇದ್ದಾರೆ.